ನೀನು ಮುಂದಕ್ಕೆ ಗರುಡನ ಗೋತ್ರದಲ್ಲಿ ಹುಟ್ಟಬೇಕು ನೀನು ಅಂತ ಶಪಿಸಿದರು. ಪಕ್ಷಿಗಳಲ್ಲಿ ಹಲವಾರು ಪಕ್ಷಿಗಳಿದ್ದಂತೆ ಗರುಡ ಜಾತಿಯ ಪಕ್ಷಿ ಜಾತಿಯಲ್ಲಿ ನೀನು ಹುಟ್ಟಬೇಕು. 16 ವರ್ಷಗಳ ಪರ್ಯಂತ ಒಂದು ಅವಧಿಯನ್ನು ಅವರೇ ಕೊಟ್ಟರು. ಈಗಲೇ ಈ ರೂಪವನ್ನು ಮರೆಮಾಚಿ ಪಕ್ಷಿ ಜಾತಿಯಲ್ಲಿ ಹುಟ್ಟು ನೀನು ಅಂತ ಹೇಳಿದರು. ನಿನಗೆ 4 ಮಂದಿ ಮಕ್ಕಳು ಹುಟ್ಟುತ್ತಾರೆ. ಆದರೆ ಆ ಮಕ್ಕಳಲ್ಲಿ ನೀನು ಪ್ರೀತಿಯನ್ನು ಪಡೆದೇ ಶಸ್ತ್ರದಿಂದ ಘಾತಕ್ಕೊಳಗಾಗಿ ಪುನಃ ನೀನು ದ್ಯುಲೋಕವನ್ನು ಸೇರಿಕೊಳ್ತೀನಿ, ನಿನ್ನ ಲೋಕವನ್ನು ಸೇರಿಕೊಳ್ತೀನಿ. ಇನ್ನೇನು ಹೇಳಲಿಕ್ಕಿಲ್ಲ, ನಾನು ನೀನು ಕೇಳಲಿಕ್ಕೂ ಇಲ್ಲ. ನಿನಗೆ ನಿವೃತ್ತಿಯಲ್ಲಿ ತನಕ ಎಂಬುದನ್ನು ಹೇಳಿದ್ದೇನೆ, ಶಾಪ ಏನು ಅಂತಲೂ ಹೇಳಿದ್ದೇನೆ, ನಿನ್ನ ಮುಂದಿನ ಭವಿಷ್ಯ ಏನು ಅಂತಲೂ ಹೇಳಿದ್ದೇನೆ, ಯಾವಾಗ ನೀನು ವಾಪಸ್ಸು ಹೋಗ್ತಿ ಎಂಬುದನ್ನು ಹೇಳಿದ್ದೇನೆ. ಹೊರಟು ಹೋಗು, ಮುಗೀತು. ಸರಿ ಅಂತ ಹೀಗೆ ವಪುಸ್ ಎಂಬಂತಹ ಅಪ್ಸರ ಸ್ತ್ರೀಗೆ ದುರ್ವಾಸರಿಂದ ಶಾಪ ಬಂತು. ಮಾರ್ಕಂಡೇಯರು ಹೇಳ್ತಾ, ಇದು ಗರುಡನ ಉತ್ಪತ್ತಿ. ಅರಿಷ್ಟನೇಮಿ ಪುತ್ರನಾಗಿ ಗರುಡ ಬಂದದ್ದು. ಆ ಗರುಡನಿಗೆ ಸಂಪಾತಿ ಅಂತ ಮಗ, ಅವನಿಂದ ಶೂರ, ಸುಪಾರ್ಶ್ವ, ವಾಯುವಿಕ್ರಮ. ಅದರಲ್ಲಿ ಸುಪಾರ್ಶ್ವನ ಮಗನ ಕುಂತಿಯ ಮಗ ಪ್ರಲೋಲುಪ. ಪ್ರಲೋಲುಪನಿಗೆ 2 ಮಕ್ಕಳು, ಕಂಕ ಮತ್ತು ಕಂಧರ ಅಂತ. ನೆನಪಿಟ್ಟುಕೊಳ್ಳಿ, ಇದು ಬಾಣಭಟ್ಟನ ಕಾದಂಬರಿ ಅಂತೆ. ಆದರೆ ಬಾಣಭಟ್ಟನ ಕಾದಂಬರಿ ಪೂರ್ತಿ ಆತ ಕಾದಂಬರಿಯ ಬೇಡ, ಅದು ವಿಷಯ ಎಲ್ಲಿ ಹೋಗ್ತದೆ. ಕಾದಂಬರಿ ಎಂಬುದು ಒಂದು ಕಥಾನಾಯಿಕೆ. ಆ ಬಾಣಭಟ್ಟ ಆ ನಾಯಿಕೆ ಹೆಸರು ಅದು ಕಾದಂಬರಿ ಅಂತ. ಆದರೆ ಆ ಕಥೆಯನ್ನು ಓದ್ಕೊಂಡವರು ಬಹುಶಃ ಇದು ಈ ರೀತಿಯಲ್ಲಿದ್ದರೆ ಕಾದಂಬರಿ ಅಂತ ತಿಳ್ಕೊಂಡು ಆ ಕಾದಂಬರಿ ಎಂಬುದನ್ನು, ಆ ನಾಯಿಕೆ ಹೆಸರನ್ನು ಪತ್ತೆ ಹಚ್ಚುವ ಯಾವುದೋ ಒಂದು ವಿಷಯಗಳ ವಸ್ತುಗಳನ್ನು ಸೇರ್ಪಡೆಗೊಂಡ ಒಂದು ಪುಸ್ತಕಕ್ಕೆ ಅದನ್ನು ಕಾದಂಬರಿ ಅಂತ ಹೆಸರಿಟ್ಟರು ಅಲ್ಲಿ ತನಕ. ಅದರಲ್ಲಿ ಜನ್ಮಾಂತರದ ಕಥೆಗಳೆಲ್ಲ ಒಳಗೊಂಡಿದೆ ಅದರಲ್ಲಿ, ಕಾಳಿದಾಸನ ಆ ಬಾಣಭಟ್ಟನ ಕಾದಂಬರಿಯಲ್ಲಿ. ಹೀಗೆ ಇದೊಂದು ಕಾದಂಬರಿ. ಈಗ ನೆನಪಿಟ್ಟುಕೊಳ್ಳಿ, ವಪುಸ್ಸು ಎಂಬವಳಿಗೆ ಶಾಪ ಬಂದಿದೆ. ನೀನು ಗರುಡನ ಕುಲದಲ್ಲಿ ಪಕ್ಷಿ ಜಾತಿಯಲ್ಲಿ ಹುಟ್ಟಬೇಕು ಅಂತ. ಇತ್ತ ಕಂಕ ಮತ್ತು ಕಂಧರ ಅಂತ ಇಬ್ಬರು. ಅದರಲ್ಲಿ ಕೈಲಾಸ ಪರ್ವತದಲ್ಲಿ ವಿದ್ಯುದ್ರೂಪ ಅಂತ ಒಬ್ಬ ರಾಕ್ಷಸ, ಕುಬೇರನ ಭೃತ್ಯ. ಯಾವತ್ತೂ ಕುಡಿಯುವುದು, ಹೆಂಡತಿಯ ಜೊತೆಯಲ್ಲಿ ಗಮ್ಮತ್ತು ಮಾಡ್ತಾ ಇರುವುದು, ಹೀಗೆ ಇದ್ದವನು. ಅಂಥವನನ್ನು ಕಂಕ ನೋಡ್ತಾನೆ. ಗರುಡನ ಪರಂಪರೆಯಲ್ಲಿ ಬಂದವ ಪಕ್ಷಿ ಒಬ್ಬ, ಕಂಕ ಎಂಬಂತಹ ಪಕ್ಷಿ ನೋಡ್ತಾನವನು. ನೋಡಿದ ತಕ್ಷಣ ಇವನು ಹೇಳ್ತಾನೆ, ನಾನು ಸ್ತ್ರೀಯರ ಜೊತೆಯಲ್ಲಿರುವಾಗ ನೀನೇನಿಲ್ಲಿ ನಿಂತುಕೊಂಡು ಮಾಡ್ತೀಯಾ ಅಂತ, ಇದು ಒಳ್ಳೆಯ ಧರ್ಮ ಅಲ್ಲ ಅಂತ, ಹೋಗಿ ನೀನು ಅಂತ. ಕಂಕ ಹೇಳ್ತಾನೆ, ನೋಡಪ್ಪ, ಪರ್ವತಕ್ಕೆ ನಾನು ಮಾತ್ರ ಬರಬೇಕು, ಇನ್ನೊರು ಬರಬಾರ್ದು ಅಂತ ಅನ್ಲಿಕ್ಕೆ ಪರ್ವತ ಎಂಬುದು ಯಾರದ್ದೂ ಸೊತ್ತಲ್ಲ. ನಿನಗೆ ಇನ್ನೊಬ್ಬರು ನೀನು ಹೆಂಡತಿಯ ಜೊತೆಲಿರೋದು ನೋಡಬಾರದು ಅಂತಿದ್ರೆ ನೀನು ಇಲ್ಲಿಗೆ ಬರಬಾರದೆ ಹೊರತು ಇನ್ನೊಬ್ಬರನ್ನು ಬರಬೇಡ ಅನ್ನುವಂಥ ಹಕ್ಕು ನಿನಗೆ ಇಲ್ಲ. ಅದರಿಂದಾಗಿ ಈ ಪರ್ವತ ಎಂಬುದು ಎಲ್ರಿಗೂ ಅದು ಗಮ್ಯವಾದದ್ದಾದ್ದರಿಂದಾಗಿ ನಾನು ಬಂದಿದ್ದೇನೆ, ನೀನು ಬಂದಿದ್ದೆ, ಇನ್ನೊಬ್ಬರು ಬರಲಿ, ಅದರಲ್ಲೇನು ಇದು. ಈ ರೀತಿಯಲ್ಲಿ ಮಾತುಕತೆ ಬೆಳೆದು ಮುಂದಕ್ಕೆ ಆಗುವಾಗ ಆ ರಾಕ್ಷಸ ಕಂಕನನ್ನು ಖಡ್ಗದಿಂದ ಸಂಹಾರ ಮಾಡ್ತಾನೆ, ಕೊಂದ. ಅಲ್ಲಿ ಬಿಟ್ಟು ಅಷ್ಟೊತ್ತಿಗೆ ಇದು ತನ್ನ ಅಣ್ಣ ಇವನಿಂದ ಕಂಕ ಸತ್ತಿದ್ದಾನೆ ರಾಕ್ಷಸನಿಂದ ಅಂತ ಗೊತ್ತಾಗಿ ಕಂಧರ ಎಂಬ ಅವನ ಭ್ರಾತೃ ಸಹೋದರ ತಾನು ನನ್ನ ಅಣ್ಣನನ್ನು ಕೊಂದವನನ್ನು ಬಿಡುವುದಿಲ್ಲ ಅಂತ ಸಂಕಲ್ಪ ಮಾಡಿ ಕೊಂದೇ ಕೊಲ್ತೇನೆ ಅಂತ ಅಂದುಕೊಂಡು ಸರಿ ಅಂತ ತಾನು ಅಲ್ಲಿಗೆ ಬರ್ತಾನೆ. ಕತೆ ಸಂಕ್ಷಿಪ್ತವಾಗಿ ಹೋಗ್ತೇನೆ. ಅಲ್ಲಿಗೆ ಬಂದ ಕೊನೆಗೆ ಅವನ ಜೊತೆಯಲ್ಲಿ ಯುದ್ಧವಾಯಿತು. ಯುದ್ಧವಾದ ನಂತರದಲ್ಲಿ ತನ್ನ ರೆಕ್ಕೆಗಳಿಂದ ಹೊಡೆದು ಬಡೆದು ಅವನನ್ನು ಸಾಯಿಸ್ತಾನೆ. ಸಾಯಿಸಿದ ನಂತರದಲ್ಲಿ ಅವನ ಜೊತೆಯಲ್ಲಿದ್ದವಳು, ಅವನ ಹೆಂಡತಿಯವಳು, ಅವಳು ಹೇಳ್ತಾಳೆ, ನಾನು ನಿನಗೆ ಹೆಂಡತಿ ಆಗ್ತೇನೆ, ನನ್ನನ್ನು ಕರ್ಕೊಂಡು ಹೋಗು ನೀನು ಅಂತ. ರಾಕ್ಷಸನ ಹೆಂಡತಿ, ವಿದ್ಯುದ್ರೂಪ ಎಂಬಂತಹ ರಾಕ್ಷಸನ ಹೆಂಡತಿ ಹೇಳ್ತಾಳೆ, ನನ್ನನ್ನು ನೀನು ಮದುವೆ ಆಗಬೇಕು ಅಂತ. ತಸ್ಮಿನ್ ವಿನಿಹತೋ ಶಾಸ್ತ್ರಿ
ಖಗಂ ಶರಣಮಭ್ಯಗಾತ್, ಅವನಿಗೆ ಶರಣು ಬಂದು ಕಿಂಚಿತ್ ಸಂಜಾತ ಸಂತ್ರಾಸ ಪ್ರಾಹಭಾರ್ಯ ಭವಾಮಿತಿ, ನಿನಗೆ ಭಾರಿ ಹಾಳಾಗ್ತೇನೆ ನಾನು. ಸರಿ ಅಂತ ಅವಳನ್ನು ಕರ್ಕೊಂಡು ಬಂದ ಇವನು ಕಂಧರ. ಇಲ್ಲಿಗೆ ಬಂದ ಮೇಲೆ ಅವಳು ರಾಕ್ಷಸ ಸ್ತ್ರೀಯ ರೂಪದಲ್ಲಿದ್ದಾಳೆ, ಇವನು ಪಕ್ಷಿಯ ರೂಪದಲ್ಲಿದ್ದಾನೆ. ಹೆಂಡತಿ ಆಗ್ತೇನೆ ಅಂತಂದರೂ ಕೂಡ ಗಂಡ ಹೆಂಡಂದಿರ ಸಂಬಂಧ ಹೇಗೆ ಈಗ? ಅದಕ್ಕೋಸ್ಕರ ಅವಳು ಏನು ಮಾಡ್ತಾಳೆ ಅಂತಂದರೆ, ಮೇನಕಾ ತನಯಾ ಸುಬ್ರೂಹು ಸೌಪರ್ಣಂ ರೂಪಮಾದದೆ, ತಾನು ಒಂದು ಪಕ್ಷಿಯ ರೂಪವನ್ನೇ ಧಾರಣೆ ಮಾಡ್ತಾಳೆ ಅವಳು, ಆ ಸ್ತ್ರೀ. ಅವಳಲ್ಲಿ ಕಂಧರ ಒಬ್ಬಳನ್ನು ಮಗಳನ್ನು ಪಡ್ಕೊಳ್ತಾನೆ, ಅವಳು ತಾರ್ಕ್ಷಿ. ಅವಳೇ ಆ ತಾರ್ಕ್ಷಿಯೇ ದುರ್ವಾಸರ ಶಾಪದಿಂದ ಹುಟ್ಟಿಕೊಂಡವಳು, ಆ ಅಪ್ಸರೆ, ವಪುಸ್ಸು ಎಂಬಂತಹ ಅಪ್ಸರೆ ಅವಳು. ಆ ಅವಳಿಗೆ ನಾಮಕರಣ ಮಾಡುವಾಗ ಆ ಪಕ್ಷಿರಾಜ ಕಂಧರ ತಾನು ತಾರ್ಕ್ಷಿ ಅಂತ ಹೆಸರು ಮಾಡಿಕೊಂಡ. ಇದೊಂದು ಕಥೆ ಆಯ್ತು. ಈಗ ಇನ್ನೊಂದು ಕಥೆ, ಯಾಕೆಂದರೆ ಅವಳು ಯಾರು ಅಂತ ಹೇಳೋದಕ್ಕೆ ಆಯಿತು. ಈ ಮಂದಪಾಲ ಎಂಬಂತಹ ಋಷಿಯ ಮಕ್ಕಳು 4 ಮಂದಿ ಒಳ್ಳೆಯ ಬುದ್ಧಿವಂತರು. ಜರಿತಾರಿ ಅಂತ, ಜರಿತಾರಿಯಾದಿ ಪಕ್ಷಿಗಳು ತುಂಬ ಪ್ರಸಿದ್ಧ. ಯಾಕೆಂದರೆ ಖಾಂಡವನ ದಹನ ಮಾಡೋ ಸಂದರ್ಭದಲ್ಲಿ ಆ ವನದಲ್ಲಿ ಜರಿತರಿಯಾದಿ ಪಕ್ಷಿಗಳಿತ್ತು ಅಂತ ಉಲ್ಲೇಖ ಮಾಡಿದೆ ಮಹಾಭಾರತಾದಿಗಳು. ಹೀಗೆ ಆ 4 ಮಂದಿ, ಅದರಲ್ಲಿ ಕೊನೆಯವನು ಅತ್ಯಂತ ಧರ್ಮಿಷ್ಠ, ವೇದಾಂಗದಲ್ಲಿ ಅತ್ಯಂತ ಪಾರಂಗತ. ಅವನು ಈ ತಾರ್ಕ್ಷಿಯನ್ನು ತಾನು ವಿವಾಹವಾಗ್ತಾನೆ. ಕಂಧರನ ಅನುಮತಿಯಂತೆ ತಾರ್ಕ್ಷಿಯನ್ನು ಅವನು ವಿವಾಹವಾಗ್ತಾನೆ. ಸಮಯ ಆದ ನಂತರದಲ್ಲಿ ತಾರ್ಕ್ಷಿ ಅವನಿಂದ ತಾನು ಗರ್ಭವನ್ನು ಧಾರಣೆ ಮಾಡ್ತಾಳೆ. ಬಹುಶಃ ಪಕ್ಷಿಗಳ ಕ್ರಮವೇನೋ 3.5 ತಿಂಗಳಿರಬಹುದು. ಗರ್ಭದಲ್ಲಿ ಮಕ್ಕಳನ್ನು ಇಟ್ಟುಕೊಂಡ, ಮೊಟ್ಟೆ ರೂಪದಲ್ಲಿರುವಂಥ ಮಕ್ಕಳನ್ನು ಹಿಡ್ಕೊಂಡಂಥ ಅವಳು ತಾರ್ಕ್ಷಿ ತಾನು ಕುರುಕ್ಷೇತ್ರಕ್ಕೆ ಬರ್ತಾಳೆ. ಕುರುಕ್ಷೇತ್ರಕ್ಕೆ ಬರುವಾಗ ಅಲ್ಲಿ ಕೌರವ ಪಾಂಡವರ ಮಹಾಯುದ್ಧ, ಕುರುಕ್ಷೇತ್ರ ಯುದ್ಧ ನಡೀತಾ ಇತ್ತು ಅಲ್ಲಿ ಬರುವಾಗ. ಆವಾಗೇನು ಮಾಡಬೇಕು, ಅದನ್ನು ಎಲ್ರಿಗೂ ಕುತೂಹಲ, ಮಹಾಭಾರತ ಯುದ್ಧ ನೋಡಬೇಕು ಅಂತ. ಅವಳಿಗೂ ಕುತೂಹಲ ಇತ್ತು. ಗರ್ಭಿಣಿ ಆಗುವಾಗ ಅವಳಿಗೆ ಬೇರೆ ಬೇರೆ ಅಪೇಕ್ಷೆ ಇದ್ದಂತೆ ಅವಳಿಗೊಂದು ಅಪೇಕ್ಷೆ, ನಾನು ಮಹಾಭಾರತ ಯುದ್ಧ ನೋಡಬೇಕು ಅಂತ. ಹೀಗೆ ಕುರುಕ್ಷೇತ್ರಕ್ಕೆ ಬಂದಿದ್ದಾಳೆ. ಕುರುಕ್ಷೇತ್ರಕ್ಕೆ ಬಂದವಳು ಒಂದು ರಥದಲ್ಲಿ ಇಡೆಯಲ್ಲಿ ಕೂತ್ಕೊಂಡು ತಾನು ನೋಡ್ತಾ ಇದ್ದಾಳೆ. ರಥದ ಮಧ್ಯದಲ್ಲಿ ಸೇರಿಕೊಂಡಿದ್ದಾಳೆ. ರಥದ ಮಧ್ಯದಲ್ಲಿ ಸೇರಿಕೊಂಡವಳು ಮಹಾಭಾರತ ಯುದ್ಧವನ್ನೆಲ್ಲ ನೋಡ್ತಾ ಇದ್ದಾಳೆ. ಏನು ಅದ್ಭುತವಾದದ್ದು. ಭೀಮಸೇನ ದೇವರ ಶರಶಕ್ತಿಷ್ಟಿಭಿ ಭೀಮಂ ಯಥಾ ದೇವಾಸುರಂ ರಣಂ. ಕ್ಷತ್ರಿಯರಿಗೂ ಭೀಮಸೇನ ದೇವರಿಗಾದಂತಹ ಯುದ್ಧ ಅದು ದೇವಾಸುರ ಯುದ್ಧದಂತೆ ಇತ್ತು. ಅದನ್ನು ನೋಡ್ತಾ ಇದ್ದಾಳೆ. ಮಹಾಭಾರತ ಯುದ್ಧ. ಅರ್ಜುನನಿಗೂ ಭಗದತ್ತನಿಗಾದಂತಹ ಯುದ್ಧ. ಏನು ಅಸ್ತ್ರಗಳು, ಬಿಡುವಾಗ 10, ಹೋಗುವಾಗ 100, ಸೇರುವಾಗ 1000, ಸೀಳುವಾಗ ಲಕ್ಷಗಟ್ಟಲೆಯಲ್ಲಿ. ಹೀಗೆ ಪುಂಖಾನುಪುಂಖವಾಗಿ ಭಗದತ್ತ ಅರ್ಜುನಾದಿಗಳ ಯುದ್ಧವನ್ನು ನೋಡ್ತಾ ಇದ್ದಾಳೆ. ಪಾರ್ಥ ಕೋದಂಡ ನಿರ್ಮುಕ್ತಂ ಆಸನ್ನ ಅತಿವೇಗವತ್ ತಸ್ಯಾ ಭಲ್ಲ ಮಹಿಷ್ಯಾಮಂ ತ್ವಚಂ ಚಿಚ್ಛೇದ ಜಾಠರೀಂ. ಅಷ್ಟೊತ್ತಿಗೆ ಏನಾಯಿತು ಅಂತಂದರೆ, ಅವಳು ಯಾವ ರಥದಲ್ಲಿ ಕೂತಿದ್ದಾಳೆ ಅಲ್ಲಿಗೆ ಆ ಅರ್ಜುನನ ಬಿಲ್ಲಿನ ಜಾವದಿಂದ ಬಿಡಲ್ಪಟ್ಟಂತಹ ಒಂದು ಬಾಣ ಅವಳು ಕೂತ ರಥದ ಇಡೆ ಏನುಂಟೋ ಆ ಭಾಗಕ್ಕೆ ಬಂದು ಅವಳು ಜಠರಕ್ಕೆ ತಾಗಿದೆ. ತಕ್ಷಣದಲ್ಲಿ ಕೆಳಕ್ಕೆ ಬಿದ್ದಿದ್ದಾಳೆ. ಬೀಳುವಾಗ ಅವಳು ಸತ್ತಳು. ಗರ್ಭದಲ್ಲಿ ಇದ್ದದ್ದು ಒಂದು ಕಡೆಯಲ್ಲಿ ಬಿತ್ತು ಕೆಳಕ್ಕೆ. ಗರ್ಭದಲ್ಲಿ ಇದ್ದಂತಹ ಮೊಟ್ಟೆಗಳು, ಹಕ್ಕಿಗಳೇನಿತ್ತು ಅದು ಅವಳ ಒಂದು ಕಡೆಯಲ್ಲಿ ಬಿತ್ತದು. ಅದು ಬೀಳುವಾಗ ಹೇಗೆ ಬಿತ್ತು ಅಂತಂದರೆ ಅದು ಮಾತ್ರ ಸೀಳು ಹೋಗಲಿಲ್ಲ ಅಂತ. ಯಾಕೆಂದರೆ ಅದು ಒಳ್ಳೆಯ ಹತ್ತಿಯ ತಲ್ಪದ ಮೇಲೆ ಬಿದ್ದಂತೆ ಇತ್ತಂತೆ, ಅದಕ್ಕೇನು ಆಗಲಿಲ್ಲ. ಅಷ್ಟೊತ್ತಿಗೆ ಸರಿಯಾಗಿ ತತ್ಪಾತ ಸಮಕಾಲಂಚ ಅದು ಮೊಟ್ಟೆ ಕೆಳಕ್ಕೆ ಬೀಳುವುದಕ್ಕೂ ಹಕ್ಕಿದ್ದು ಸುಪ್ರತೀಕ ಭಗದತ್ತನ ಆನೆ. ಭಗದತ್ತನ ಆನೆಯಾದ ಸುಪ್ರತೀಕದ ಕೊರಳಲ್ಲಿರುವ ಗಂಟೆ ಕೆಳಕ್ಕೆ ಬೀಳುವುದಕ್ಕೂ ಸಮಕಾಲವಾಯಿತು. ಆ ಗಂಟೆ ಅಷ್ಟು ದೊಡ್ಡದಿತ್ತದು.
ಆ ಗಂಟೆ ಹೇಗೆ ಬಿತ್ತು ಅಂತಂದರೆ ಅಷ್ಟು ದೊಡ್ಡ ಅಂದರೆ ಇಲ್ಲಿಗ ಮೊಟ್ಟೆಗಳುಂಟು ಅಂತಂದರೆ ಗಂಟೆ ಬಂದು ಅಲ್ಲೂ ಅದರ ಮೇಲೆ ಬಿದ್ದಿದೆ ಅಂದರೆ ಗಂಟೆಯ ಭಾಗ ತಾಗುವಂತೆಲ್ಲ ಅದರ ಒಳಗಡೆ ಮೊಟ್ಟೆಗಳು ಸುರಕ್ಷಿತವಾಗಿ ಸೇರಿಕೊಂಡಿದೆ, ರಕ್ಷಾಕವಚವಾಗಿ. ಆಯುಷಃ ಸಾವಶೇಷತ್ವಾತ್ ತೂಲರಾಶೋ ಇವಾಪತತ್ ತತ್ಪಾತ ಸಮಕಾಲಂಚ ಸುಪ್ರತೀಕಾತ್ ಗಜೋತ್ತಮಾತೆ ಪಪಾತ ಮಹತೀ ಘಂಟಾ ಬಾಣ ಸಂಚಿನ್ನ ಬಂಧನ ಸಮಂತಾತ್ ಪ್ರಾಪ್ತಾತು ನಿರ್ಭಿನ್ನ ಧರಣೀತಲ ಛಾದಯಂತಿ ಖಮಂಡಾನಿ ಸ್ಥಿತಾನಿ ಪಿಶಿತೋಪರಿ. ಆಯಿತು, ಮುಂದಕ್ಕೆ ಭಗದತ್ತ ಸತ್ತ. ಹಲವಾರು ಮುಂದಿನ ಯುದ್ಧಗಳೆಲ್ಲ ಆಯಿತು. ಕುರುಪಾಂಡವ ಸೇನೆಯೆಲ್ಲ ಹೋಯಿತು, ಯುದ್ಧ ನಿವೃತ್ತಿ ಆಯಿತು. ಧರ್ಮರಾಜ ತನ್ನ ಸಹೋದರರ ಜೊತೆಯಲ್ಲಿ ಶರಮಂಚಲದಲ್ಲಿ ಬಂದಂತಹ ಮಲಗಿರುವ ಭೀಷ್ಮರ ಬಳಿಗೆ ಬಂದಾಯಿತು. ಭೀಷ್ಮರಿಂದ ಕೇಳಬೇಕಾದ್ದನ್ನು ಕೇಳಿ ಆಯಿತು. ಅಷ್ಟೊತ್ತಿಗೆ ಘಂಟಾಗತಾನಿ ತಿಷ್ಟಂತಿ ಯತ್ರಾಂಡಾನಿ ದ್ವಿಜೋತ್ತಮ ಆಜಗಾಮ ತಮುದ್ದೇಶಂ ಶಮೀಕೋ ನಾಮ ಸಂಯಮಿ. ಎಲ್ಲ ಕೇಳಿಕೆಯಿಂದ ಹೋಗುವ ಸಂದರ್ಭದಲ್ಲಿ ಯಾವ ಭಾಗದಲ್ಲಿ ಆ ಸುಪ್ರತೀಕ ಆನೆಯ ಗಂಟೆ ಬಿದ್ದಿದೆಯೋ, ಯಾವ ಗಂಟೆಯ ಒಳಗಡೆ ಆ ಪಕ್ಷಿಗಳು ಇದ್ದಾವೋ ಆ ಜಾಗದಲ್ಲೇ ಹಾದು ಹೋಗುವಂತಲ್ಲಿಗೆ ಶಮೀಕರೆಂಬಂತಹ ಋಷಿಗಳು ಬಂದಿದ್ದಾರೆ. ಆ ಶಬ್ದ ಅಲ್ಲಿ ಹೋಗುವಾಗ, ಅವರಿಗೆ ದಾರಿಯಲ್ಲಿ ಬರುವಾಗ ಏನೋ ಗಂಟೆಯ ಒಳಗಡೆ ಆ ಹಕ್ಕಿಗಳ ಚಿಂಚಿಂಚಿಂಚ್ ಆ ಶಬ್ದಗಳು ಕೇಳಿಸ್ತಾ ಇತ್ತು. ಸತತ್ರ ಶಬ್ದ ಮಶುಣೋ ಚಿಚಿ ಕುಚೀತಿ ವಾಶತಾಂ. ಆ ಹಕ್ಕಿಗಳ ಚಿಲಿಪಿಲಿ ನಾದಗಳು ಕೇಳ್ತಾ ಇತ್ತು ಒಳಗಡೆ. ಯಾಕೆಂದರೆ ಯಾವ ಹಕ್ಕಿ ಅಂತ ತೀರ್ಮಾನ ಮಾಡಲಿಕ್ಕೆ ಬಾಲ್ಯಾತ್ ಅಸ್ಫುಟ ವ್ಯಾಖ್ಯಾನ, ಬಾಲ್ಯಾತ್ ಚಿಕ್ಕ ಹಕ್ಕಿ ಆಗತಾನೆ ಮೊಟ್ಟೆಯಿಂದ ಹೊರಗೆ ಬಂದದ್ದಷ್ಟೇ. ಆದ್ದರಿಂದಾಗಿ ಅಷ್ಟು ಸ್ಪಷ್ಟವಾದ ಧ್ವನಿ ಅಲ್ಲ ಅದು.